ರೇವಣ್ಣ ಅವರು ಸಲ್ಲಿಸಿರುವಂಥ ಬೇಲ್ ಅರ್ಜಿಗೆ SIT ವಕೀಲರು ಆಕ್ಷೇಪಣೆಯನ್ನು ಸಲ್ಲಿಸಿದರು. ಅಬ್ಜೆಕ್ಷನ್ ಹಾಕೋ ಸಂದರ್ಭದಲ್ಲಿ ಒಂದು CRPC ಸೆಕ್ಷನ್ 436 ಇಲ್ಲಿ ಅಡಿಯಲ್ಲೇನು ಬೇಲ್ ಕೇಳಿದ್ದಾರೆ, ಅದು ಇಲ್ಲಿ ಅಪ್ಲೈ ಆಗಲ್ಲ ಅನ್ನೋ ವಾದವನ್ನು ಮಂಡಿಸಿದರು. ಅದಕ್ಕೆ ಈಗ CV ನಾಗೇಶ್ ಅವರು ಕೌಂಟರ್ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಏನಾಗಿದೆ ಅಂತಂದರೆ ಈ ಕೇಸಲ್ಲಿ ಆರಂಭದಲ್ಲಿ ಇದು ಬೇಲೇಬಲ್ ಸೆಕ್ಷನ್ಸ್ ಇತ್ತು. ಇದರಲ್ಲಿ ಬೇಲೇಬಲ್ ಸೆಕ್ಷನ್ಸ್ ಇದ್ದಾಗ CRPC ಅಡಿಯಲ್ಲಿ CRPC 436 ಅಡಿಯಲ್ಲಿ ಅರ್ಜಿ ಸಲ್ಲಿಸಲಾಗಿದೆ, ಅದೇನು ತಪ್ಪಲ್ಲ. ಇನ್ನು ಯಾವುದೇ ಒಬ್ಬ ವ್ಯಕ್ತಿ ನಾನ್ ಬೇಲೇಬಲ್ ಸೆಕ್ಷನ್ ಅಡಿಯಲ್ಲಿ ಕೇಸು ರಿಜಿಸ್ಟರ್ ಆಗಿದ್ದಾಗ, ಆರೋಪಿ ಬೇಲೇಬಲ್ ಅಫೆನ್ಸ್ ಮಾಡಿದ್ದಾಗ, ಅರೆಸ್ಟ್ ಆಗಿದ್ರೆ, ಡಿಟೇನ್ ಆಗಿದ್ರೆ ಅಂದರೆ ವಶಕ್ಕೆ ಪಡೆದಿದ್ರೆ, ಆರೋಪಿ ಕೋರ್ಟ್ ಮುಂದೆ ಬಂದು ಸರೆಂಡರ್ ಆಗಿದ್ರೆ, ಆರೋಪಿಯ ಬೇಲೇಬಲ್ ಅಫೆನ್ಸನ್ನೇನಾದರೂ ಮಾಡಿದರೆ ಕೋರ್ಟ್ ಆತನಿಗೆ ಜಾಮೀನು ನೀಡೋ ಮುಖಾಂತರ ರಕ್ಷಣೆಯನ್ನು ಮಾಡಬಹುದು, ರಿಲೀಫ್ ಕೊಡಬಹುದು. ಯಾವಾಗ ಮರಣದಂಡನೆ ಮತ್ತು ಜೀವಾವಧಿ ಸೆಕ್ಷನ್ ಇದ್ದಂಥ ಸಂದರ್ಭದಲ್ಲಿ ಆಗ ಬೇಲ್ ನಿರಾಕರಿಸಬಹುದು. ಸೊ ಇಲ್ಲೇನು ಕಾನೂನಾತ್ಮಕವಾದಂಥ ತಪ್ಪು ಆಗಿಲ್ಲ ಇಲ್ಲಿ ಅನ್ನೋದು CV ನಾಗೇಶ್ ಅವರು ವಾದ ಮಂಡಿಸೋ ಸಂದರ್ಭದಲ್ಲಿ ಪ್ರಸ್ತಾಪಿಸ್ತಾ ಇರೋದು. ಈ ಅರ್ಜಿಗೆ ಕಾನೂನಾತ್ಮಕ ಮಾನ್ಯತೆ ಇಲ್ಲ ಅನ್ನೋದು ತಪ್ಪು. ಅಲ್ಲಿ SIT ಅವರು ಏನೋ ವಾದ ಮಂಡಿಸೋ ವೇಳೆ ಜೈನಾ ಕೊಠಾರಿ ಮತ್ತು ಅಶೋಕ್ ನಾಯಕ್ ಅವರಿಬ್ಬರು ವಾದ ಮಂಡಿಸೋ ಸಂದರ್ಭದಲ್ಲಿ ಈ ಅರ್ಜಿಯ ಮೇಂಟೈನಬಿಲಿಟಿ ಬಗ್ಗೆ ಪ್ರಶ್ನೆ ಕೇಳಿದರು. ಯಾಕೆಂತಂದರೆ ಇದು 436 CRPC 436 ಅಡಿಯಲ್ಲಿ ಬೇಲ್ ಕೋರಿ ಏನೋ ಅರ್ಜಿ ಸಲ್ಲಿಸಿದ್ದಾರೆ, ಅದು ಇಲ್ಲಿ ಈ ಕೇಸಲ್ಲಿ ಅಪ್ಲೈ ಆಗಲ್ಲ, ಬಿಕಾಸ್ ಇದು ನಾನ್ ಬೇಲೇಬಲ್ ಸೆಕ್ಷನ್ ಇದೆ, ಇದರಲ್ಲಿ ಅತ್ಯಾಚಾರದಂಥ ಗಂಭೀರ ಕೇಸ್ ಆಗಿದೆ ಇಲ್ಲಿ ಅಂತ. ಈಗ CV ನಾಗೇಶ್ ಅವರು ವಾದ ಮಂಡಿಸೋ ಸಂದರ್ಭದಲ್ಲಿ ಆರಂಭದಲ್ಲಿ ಈ ಕೇಸಲ್ಲಿ ಇದ್ದಿದ್ದು ಬೇಲೇಬಲ್ಲು ಹೊಳೆನರಸೀಪುರದಲ್ಲಿ ದಾಖಲಾದಾಗ, ಅಂದರೆ FIR ಸ್ಟಾರ್ಟಿಂಗಲ್ಲಿ FIR ದಾಖಲಾದಾಗ, ಆ ನಂತರ ಅದು SITಗೆ ಟ್ರಾನ್ಸ್ಫರ್ ಆದ ನಂತರ ಮಹಿಳೆಯ ಹೇಳಿಕೆಯನ್ನು ಆಧರಿಸಿ ಆ ನಂತರ ಅತ್ಯಾಚಾರದ ಸೆಕ್ಷನ್ ಹಾಕಿದ್ದಾರೆ. ಆದರೆ FIR ಆಧರಿಸಿ ಬೇಲ್ಗಾಗಿ ಅರ್ಜಿ ಸಲ್ಲಿಸೋ ಸಂದರ್ಭದಲ್ಲಿ ನಾನ್ ಬೇಲೇಬಲ್ ಸೆಕ್ಷನ್ಸ್ ಇದ್ದಿದ್ದರಿಂದ CRPC 436 ಅಡಿಯಲ್ಲಿ ಬೇಲ್ಗಾಗಿ ಆರೋಪಿ HD ರೇವಣ್ಣ ಮನವಿ ಮಾಡಿದ್ದಾರೆ. ಸೊ ಇದಕ್ಕೆ ಕಾನೂನಾತ್ಮಕ ಮಾನ್ಯತೆ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಹೇಳಿದರೆ ಅದು ತಪ್ಪಾಗತ್ತೆ ಅಂತ CV ನಾಗೇಶ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಈ ಕೇಸಲ್ಲಿ ಕೇಸ್ ರಿಜಿಸ್ಟರ್ ಆಗಿರೋದು ಕೂಡ ತುಂಬ ತಡ ಆಗಿದೆ ಅನ್ನೋದನ್ನು ಕೂಡ ಅವರು ನ್ಯಾಯಪೀಠದ ಗಮನಕ್ಕೆ ತರ್ತಾ ಇದ್ದಾರೆ. ಅಂದರೆ ಆ 47 ವರ್ಷದ ಮಹಿಳೆ ಅವರೇ ಕೊಟ್ಟಿರೋ ಕಂಪ್ಲೇಂಟ್ನಲ್ಲಿ ಒಂದು ವಿಚಾರ ಉಲ್ಲೇಖಿಸ್ತಾರೆ. 3 ವರ್ಷದ ಹಿಂದೆ ನಾನು ಕೆಲಸ ಬಿಟ್ಟಿದ್ದೆ ರೇವಣ್ಣ ಅವರ ಮನೆಯಲ್ಲಿ ಮತ್ತು ನನಗೆ 2019 ಆಸುಪಾಸಿನಲ್ಲಿ ಲೈಂಗಿಕ ಕಿರುಕುಳ ಆಗಿರೋದು ಅಂತ ಆ ಮಹಿಳೆ ಹೇಳಿದರು. ಯಾಕೆ ದೂರು ಕೊಡೋದಕ್ಕೆ ಯಾಕೆ ತಡ ಅಂತ FIR ಕಾಪಿಯಲ್ಲಿ ಅದರಲ್ಲಿ ಒಂದು ಆಪ್ಷನ್ ಇದೆ, ಯಾಕೆ ತಡವಾಗಿ ದೂರು ಕೊಟ್ರಿ ಅನ್ನೋದಕ್ಕೆ ಅವ್ರ ಕಾರಣಗಳನ್ನು ಅಲ್ಲಿ ಕೊಡಬಹುದು. ಸೊ ಅದರಲ್ಲಿ ಮಹಿಳೆ ಕೊಟ್ಟಿರೋದು ಭಯ ಅಥವಾ ಇನ್ನೇನೋ ಕಾರಣಗಳನ್ನು ಅವ್ರು ಕೊಟ್ಟಿದ್ದಾರೆ. ಸೊ ಅದನ್ನು ಈಗ ಪ್ರಸ್ತಾಪ ಮಾಡ್ತಿದ್ದಾರೆ CV ನಾಗೇಶ್ ಅವರು. ಈ ಕೇಸ್ನಲ್ಲಿ ಮಹಿಳೆ ಕಂಪ್ಲೇಂಟ್ ಕೊಡುವಾಗ ತುಂಬ ತಡವಾಗಿ ದಾಖಲಿಸಿರುವಂಥ FIR ಇದು ಅನ್ನೋದನ್ನು ಅವರು ಪ್ರಸ್ತಾಪಿಸ್ತಾ ಇದ್ದಾರೆ. ಹಳೆಯ ಕೇಸ್ ಇದು ಅನ್ನೋದನ್ನ CV ನಾಗೇಶ್ ಅವರು ಪ್ರಸ್ತಾಪಿಸ್ತಾ ಇರೋದು. ಇದು 2024ರಲ್ಲಿ ನಡೆದಿರುವಂಥ ಅಪರಾಧ ಅಲ್ಲ, ಇದು ಎಷ್ಟೋ ವರ್ಷಗಳ ಹಿಂದೆ ಆಗಿರುವಂಥ ಅಪರಾಧ. ಅದು ಕೂಡ ಲೈಂಗಿಕ ದೌರ್ಜನ್ಯದ ದೂರು. ಇದು ಅತ್ಯಾಚಾರದ ಸಂಬಂಧ ದೂರನ್ನ ಮಹಿಳೆ ಕೊಟ್ಟಿರಲಿಲ್ಲ ಅನ್ನೋದು ಕೂಡ CV ನಾಗೇಶ್ ಅವರು ವಾದ ಮಂಡಿಸೋ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾ ಇರುವಂಥ ವಿಚಾರ. ಈಗ ಜೈನಾ ಕೊಠಾರಿ ಅವರು ಈ ವಾದಕ್ಕೆ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಾನು ಈ ಕೇಸಿನ ಅಥವಾ ಈ ಅರ್ಜಿಯ ಮೇಂಟೈನಬಿಲಿಟಿ ಬಗ್ಗೆ ಮಾತ್ರ ವಾದ ಮಾಡಿದ್ದೆ. ಅಂದರೆ ಈ ಅರ್ಜಿ ಊರ್ಜಿತನ ಅನೂರ್ಜಿತನ ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಷ್ಟಕ್ಕೆ ನನ್ನ ವಾದ ಸೀಮಿತ ಆಗಿತ್ತು. ನಾನು ಕೇಸ್ನ ಮೆರಿಟಿಗೆ ಹೋಗಿರಲಿಲ್ಲ.
ಆದರೆ ಆರೋಪಿ ಪರ ವಕೀಲರು ಸಿ ವಿ ನಾಗೇಶ್ ಅವರು ಕೇಸ್ನ ಮೆರಿಟ್ ಬಗ್ಗೆ ವಾದಿಸ್ತಾ ಇದ್ದಾರೆ ಅಂತ ಜೈನಾ ಕೊಠಾರಿ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇನ್ನು ಜೈನಾ ಕೊಠಾರಿ ಅವರ ಆಕ್ಷೇಪಕ್ಕೆ ಸಿ ವಿ ನಾಗೇಶ್ ಅವರು ಉತ್ತರ ಕೊಟ್ಟರು. ನೀವು ವಾದ ಮಾಡುವಾಗ ನಾನು ಸುಮ್ಮನಿದ್ದೆ. ಎಲ್ಲಿವರೆಗೆ ಅಂತಂದ್ರೆ ನಾನು ಗರ್ಭಗುಡಿಯ ದೇವರಂತೆ ಕೂತಿದ್ದೆ. ಈಗ ನೀವು ಅದೇ ರೀತಿ ಇರಿ. ನಾವು ವಾದಿಸಿ ಆನಂತರ ನಿಮಗೆ ಬಿಟ್ಟು ಕೊಡ್ತೀವಿ, ಅವಕಾಶ ಸಿಗತ್ತೆ ನಿಮಗೆ ಅಂತ ಅವರು ಪ್ರಸ್ತಾಪಿಸಿದ್ದಾರೆ. ಎಚ್ ಡಿ ರೇವಣ್ಣ ಅವರು ಸಲ್ಲಿಸಿರುವಂಥ ಬೇಲ್ ಅರ್ಜಿ ಊರ್ಜಿತನ ಅನೂರ್ಜಿತನ ಅನ್ನೋದು ಕೂಡ ಈಗ ಪ್ರಮುಖ. ಯಾಕಂತಂದ್ರೆ ಅವರು ಸಲ್ಲಿಸಿರುವಂಥ ಬೇಲ್ ಅರ್ಜಿ ಇದೆಯಲ್ಲ, ಅದು ಬೇಲೇಬಲ್ ಸೆಕ್ಷನ್ಸ್ ಇದ್ದಂಥ ಸಂದರ್ಭದಲ್ಲಿ ಓಕೆ. ಈಗ ಇದು ನಾನ್ ಬೇಲೇಬಲ್ ಸೆಕ್ಷನ್ಸ್ ಅಟ್ರಾಕ್ಟ್ ಆಗಿರೋದ್ರಿಂದ ಅಥವಾ ನಾನ್ ಬೇಲೇಬಲ್ ಸೆಕ್ಷನ್ ಹಾಕಲಾಗಿರೋದ್ರಿಂದ ಈ ಕೇಸ್ನಲ್ಲಿ ಈ ಅರ್ಜಿಯನ್ನ ವಿಚಾರಣೆಗೆ ಕೈಗೆತ್ತಿಕೊಳ್ಳಬಹುದಾ ಅನ್ನೋದು ಬೇಸಿಕ್ ಆದಂಥ ಪ್ರಶ್ನೆ. ಜೈನಾ ಕೊಠಾರಿ ಅವರು ವಾದ ಮಂಡಿಸುವ ಸಂದರ್ಭದಲ್ಲಿ ಇದನ್ನ ವಿಚಾರಣೆಗೆ ಕೈಗೆತ್ತಿಕೊಳ್ಳುವಾಗಿಲ್ಲ ಮತ್ತು ಇದು ಹೈಯರ್ ಕೋರ್ಟಲ್ಲಿ ವಿಚಾರಣೆ ಆಗಬೇಕಾದಂಥ ಇಶ್ಯೂ, ಇದು ಮ್ಯಾಟರ್ ಇದು ಅನ್ನೋದನ್ನ ಅವರು ವಾದ ಮಂಡಿಸಿದರೆ, ಈ ಕಡೆ ಸಿ ವಿ ನಾಗೇಶ್ ಅವರು ವಾದ ಮಂಡಿಸುವ ಸಂದರ್ಭದಲ್ಲಿ ಇಲ್ಲಿ ಈ ಅರ್ಜಿ ಏನಿದೆ ಇದು ಮೇಂಟನೇಬಲ್. ಯಾಕೆ ಅಂತಂದ್ರೆ ಈ ಕೇಸಿನ ಮೂಲ FIR ನಲ್ಲಿ ಇರೋದು ಯಾವುದು ಅಂತಂದ್ರೆ ನಾನ್ ಬೇಲೇಬಲ್ ಸೆಕ್ಷನ್, ಆ ನಂತರ ಬೇಲೇಬಲ್ ಸೆಕ್ಷನ್, ಆ ನಂತರ ನಾನ್ ಬೇಲೇಬಲ್ ಸೆಕ್ಷನ್ ಹಾಕಿದ್ದಾರೆ. ಆ ಕಾರಣಕ್ಕಾಗಿ ಇದು 436 ಅಡಿಯಲ್ಲಿ CRPC 436 ಅಡಿಯಲ್ಲಿ ಏನೋ ಜಾಮೀನು ಕೋರಿ ಅರ್ಜಿ ಸಲ್ಲಿಸಲಾಗಿದೆಯೋ ಅದು ಊರ್ಜಿತ. ಒಂದು ವೇಳೆ ಇಲ್ಲ ಇಲ್ಲಿ ನಾನ್ ಬೇಲೇಬಲ್ ಸೆಕ್ಷನ್ ಹಾಕಿದ್ದಾರೆ ಅಂತಂದ್ರೆ 437 ಆಗಿ ಇದನ್ನು ಪರಿವರ್ತಿಸಿಯೂ ಕೂಡ ಇಲ್ಲಿ ವಾದ ಮಂಡಿಸೋದಕ್ಕೆ ಅವಕಾಶ ಇದೆ. 437 ಅಂತಂದ್ರೆ ನಾನ್ ಬೇಲೇಬಲ್ ಸೆಕ್ಷನ್ನ ಬೇಲ್ ಅರ್ಜಿ. ಸೊ ಅದರ ಅಡಿಯಲ್ಲಿ ವಾದಕ್ಕೆ ಅವಕಾಶವನ್ನು ಮಾಡಿಕೊಡಬಹುದೇ ವಿನಃ ಇದಕ್ಕೆ ಈ ಅರ್ಜಿಗೆ ಮಾನ್ಯತೆನೇ ಇಲ್ಲ ಅಂತ ವಾದ ಮಂಡಿಸೋದು ಸರಿಯಲ್ಲ ಅಂತ ರೇವಣ್ಣ ಪರ ವಕೀಲರು ವಾದ ಮಂಡಿಸ್ತಾ ಇರೋದು. ಇನ್ನು ಈ ಕೇಸ್ನ ಬಗ್ಗೆ ನಾಗೇಶ್ ಅವರು ವಾದ ಮಂಡಿಸೋ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನು ಪ್ರಸ್ತಾಪಿಸ್ತಾ ಇದ್ದಾರೆ. ಪ್ರಕರಣದಲ್ಲಿ ದೂರನ್ನ ಬೆಂಗಳೂರಲ್ಲಿ ರೆಡಿ ಮಾಡಲಾಗಿದೆ, ಆ ನಂತರ ಹೊಳೆನರಸೀಪುರ ಸ್ಟೇಷನ್ಗೆ ಕಳಿಸಿ ಕೇಸ್ ರಿಜಿಸ್ಟರ್ ಆಗಿದೆ. ಐಒ ಕೊಟ್ಟ ಹೇಳಿಕೆಯನ್ನ ಕೂಡ ಓದ್ತಾ ಇದ್ದಾರೆ. ಐಒ ಅಂತಂದ್ರೆ ಇನ್ವೆಸ್ಟಿಗೇಷನ್ ಆಫೀಸರ್ ಕೊಟ್ಟಂತ ಹೇಳಿಕೆಯನ್ನ ಕೂಡ ಸಿ ವಿ ನಾಗೇಶ್ ಅವರು ಓದ್ತಾ ಇದ್ದಾರೆ. ಅಂದ್ರೆ ಇದು ಆರಂಭದಲ್ಲಿ ಬೆಂಗಳೂರಲ್ಲಿ ಈ ಕೇಸನ್ನು ರೆಡಿ ಮಾಡಿದರು ಅಥವಾ ಈ ದೂರನ್ನು ರೆಡಿ ಮಾಡಿದರು, ಹೊಳೆನರಸೀಪುರದಲ್ಲಿ ಕೇಸು ರಿಜಿಸ್ಟರ್ ಆಯಿತು ಅನ್ನೋದನ್ನು ಸಿ ವಿ ನಾಗೇಶ್ ಅವರು ನ್ಯಾಯಾಧೀಶರ ಗಮನಕ್ಕೆ ತರ್ತಾ ಇರೋದು. ಐಒ ಹೇಳಿಕೆಯನ್ನು ಆಧರಿಸಿ ಅವರು ಈ ವಾದವನ್ನು ಮಂಡಿಸ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಆಫೀಸರ್ ಕೊಟ್ಟಂತ ಹೇಳಿಕೆಯನ್ನು ಆಧರಿಸಿ ಅವರು ಈ ವಾದವನ್ನು ಮಂಡಿಸ್ತಾ ಇರೋದು.
ಈ ಕೇಸು ಯಾವ ರೀತಿ ರಿಜಿಸ್ಟರ್ ಆಯಿತು ಅನ್ನೋದರ ಬಗ್ಗೆ ಸಿ ವಿ ನಾಗೇಶ್ ಅವರು ವಾದ ಮಂಡಿಸುವ ಸಂದರ್ಭದಲ್ಲಿ ಕೆಲ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ ವಿತ್ ಫ್ಯಾಕ್ಟ್ಸು. ಅಂದರೆ ಇನ್ವೆಸ್ಟಿಗೇಷನ್ ಆಫೀಸರು ಕೊಟ್ಟಿರುವಂಥ ಹೇಳಿಕೆಯ ಆಧಾರದ ಮೇಲೆ ಅವರು ಅದನ್ನು ಪ್ರಸ್ತಾಪಿಸ್ತಾ ಇದ್ದಾರೆ. ಅಂದರೆ 22/4 ಏಪ್ರಿಲ್ 22 ಆ ದಿನ ಬೆಂಗಳೂರಲ್ಲಿ ಈ ಪ್ರಕರಣದ ದೂರನ್ನು ರೆಡಿ ಮಾಡಲಾಯಿತು. ಬಳಿಕ ಹೊಳೆನರಸೀಪುರಕ್ಕೆ ಕಳಿಸಿ ಕೇಸ್ ರಿಜಿಸ್ಟರ್ ಮಾಡಿಕೊಳ್ಳಲಾಯಿತು ಅನ್ನೋದನ್ನು ಇನ್ವೆಸ್ಟಿಗೇಷನ್ ಆಫೀಸರ್ ಕೊಟ್ಟಂಥ ಹೇಳಿಕೆಯ ಆಧಾರದ ಮೇಲೆ ಸಿ ವಿ ನಾಗೇಶ್ ಅವರು ನ್ಯಾಯಪೀಠದ ಗಮನಕ್ಕೆ ತರ್ತಾ ಇದ್ದಾರೆ. ಬೆಳಗ್ಗೆ 7:45 ಅಂದರೆ 22ನೇ ತಾರೀಕು ಗಣಕೀಕೃತ ದೂರನ್ನು ಸ್ವೀಕರಿಸಿ ಆ ನಂತರ ಕೇಸನ್ನು ಹೊಳೆನರಸೀಪುರದಲ್ಲಿ ರಿಜಿಸ್ಟರ್ ಮಾಡಲಾಯಿತು ಅನ್ನೋದನ್ನು ಪ್ರಸ್ತಾಪಿಸ್ತಾ ಇದ್ದಾರೆ. ರೇವಣ್ಣ ಅವರು ಸಲ್ಲಿಸಿರುವಂಥ ಬೇಲ್ ಅರ್ಜಿ, ರೆಗ್ಯುಲರ್ ಬೇಲ್ನ ಅರ್ಜಿ, ಇದು ಊರ್ಜಿತನ ಅನೂರ್ಜಿತನ ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆ ಸದ್ಯ ವಾದ ಪ್ರತಿವಾದ ನಡೀತಾ ಇದೆ. SIT ಪರ ಇಬ್ಬರು ಜೈನಾ ಕೊಠಾರಿ ಮತ್ತು ಅಶೋಕ್ ನಾಯಕ್ ವಾದ ಮಂಡಿಸಿದ್ರು. ಯಾಕೆ ಊರ್ಜಿತವಲ್ಲ ಈ ಅರ್ಜಿ ಅನ್ನೋದಕ್ಕೆ ಅವರೊಂದಿಷ್ಟು ಕಾರಣಗಳನ್ನು ಕೊಟ್ಟರು. ಈಗ ಸಿ ವಿ ನಾಗೇಶ್ ಅವರ ಸರದಿ, ಅಂದರೆ ಆರೋಪಿ ಪರ ವಕೀಲರ ಸರದಿ, ಅವರು ವಾದ ಮಂಡಿಸುವ ಸಂದರ್ಭದಲ್ಲಿ ಯಾಕೆ ಈ ಅರ್ಜಿ ಕಾನೂನಾತ್ಮಕವಾಗಿ ಮಾನ್ಯತೆಯನ್ನು ಪಡೆಯುತ್ತೆ ಅನ್ನೋದಕ್ಕೆ ಅವರೊಂದಿಷ್ಟು ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಇನ್ನು ಈ ಕೇಸ್ನಲ್ಲಾದಂಥ ಒಂದಿಷ್ಟು ಲೋಪಗಳ ಬಗ್ಗೆಯೂ ಕೂಡ ಸಿ ವಿ ನಾಗೇಶ್ ಅವರು ವಾದ ಮಂಡಿಸೋ ಸಂದರ್ಭದಲ್ಲಿ ನ್ಯಾಯಾಧೀಶರ ಗಮನಕ್ಕೆ ತರ್ತಾ ಇರೋದು. ಸೆಕ್ಷನ್ 154 ಅಡಿಯಲ್ಲಿ ಆರೋಪಿಯ ವಿರುದ್ಧ 354A 376 ಅಡಿ ಸೆಕ್ಷನ್ಗಳನ್ನು ಹಾಕಿದಾಗ ಮಾಹಿತಿ ನೀಡಿದಂಥ ಮಹಿಳೆಯಿಂದ ಹೇಳಿಕೆಯನ್ನು ಮಹಿಳಾ ಅಧಿಕಾರಿಗಳೇ ಪಡೆಯಬೇಕು ಅಥವಾ ಯಾವುದಾದ್ರೂ ಮಹಿಳಾ ಅಧಿಕಾರಿಯಿಂದ ಹೇಳಿಕೆಯನ್ನು ದಾಖಲಿಸಿಕೊಳ್ಳಬೇಕು. ಇದು ಈ ಮೇಲಿನ ಅಪರಾಧದಲ್ಲಿ ತುಂಬ ಮುಖ್ಯ. ಮಹಿಳೆಯ ಗೌರವ ರಕ್ಷಿಸುವಂಥ ಕೆಲಸವನ್ನು ಕೂಡ ಮಾಡಬೇಕು. IO ಅಂದರೆ ಇನ್ವೆಸ್ಟಿಗೇಷನ್ ಆಫೀಸರ್ ಈ ಕೇಸ್ನಲ್ಲಿ ಇದೆಲ್ಲವನ್ನ ಕೂಡ ಮಾಡಬೇಕು, ಅದು ಅವರ ಜವಾಬ್ದಾರಿ. ಆದರೆ ಈ ಕೇಸಲ್ಲಿ ಅದಾಗಿಲ್ಲ. ಜೊತೆಗೆ ಎಲ್ಲ ಮಾಹಿತಿಯ ವಿಡಿಯೋ ರೆಕಾರ್ಡನ್ನು ಕೂಡ ಮಾಡಿಕೊಳ್ಬೇಕು. ಈ ಪ್ರೊಸೀಜರ್ ಮಾಡಿದ್ದಕ್ಕೆ ಪ್ರೂಫ್ ಆಗಿ ವಿಡಿಯೋ ರೆಕಾರ್ಡು ಕೂಡ ಇರಬೇಕು ಅಂತ ಸಿ ವಿ ನಾಗೇಶ್ ಅವರು ಪ್ರಸ್ತಾಪಿಸ್ತಾ ಇರೋದು. FIR ದಾಖಲಿಸೋ ಸಂದರ್ಭದಲ್ಲಿ ಮಹಿಳಾ ಅಧಿಕಾರಿ ಮಹಿಳಾ ಅಧಿಕಾರಿ ಎಲ್ಲ ಪ್ರೊಸೀಜರ್ಗಳನ್ನು ಮಾಡಿದ್ದಾರಾ ಅಂದರೆ ಮೇಲೆ ಅವರು ಹೇಳಿದಂಥ ಪ್ರೊಸೀಜರ್ಸ್ ಏನಿದ್ದಾವೆ, ನಾನು ಈಗಾಗಲೇ ಅದನ್ನು ವಿವರಿಸಿದೆ, ಏನೇನು ಪ್ರೊಸೀಜರ್ಸ್ ಆಗಬೇಕು ಅಂತ ಸಿ ವಿ ನಾಗೇಶ್ ಅವರು ಹೇಳಿದರು. ಅದೆಲ್ಲವೂ ಆಗಿದೆಯಾ ಈ ಕೇಸಲ್ಲಿ ಅಂತ ಸಿ ವಿ ನಾಗೇಶ್ ಪ್ರಶ್ನಿಸ್ತಾ ಇದ್ದಾರೆ. ಈ ಕೇಸ್ನ ಟೆಕ್ನಿಕಲ್ ಲೂಪ್ ಅಂದರೆ ತಾಂತ್ರಿಕ ದೋಷಗಳು, FIR ರಿಜಿಸ್ಟರ್ ಮಾಡೋ ಸಂದರ್ಭದಲ್ಲಿ ಫಾಲೋ ಮಾಡಬೇಕಾದಂಥ, ಅನುಸರಿಸಬೇಕಾದಂಥ ಮಾನದಂಡಗಳು, ಅನುಸರಿಸಬೇಕಾದಂಥ ಪ್ರೊಸೀಜರ್ಸು, ಆ ಪ್ರೊಸೀಜರ್ಸನ್ನು ಇಲ್ಲಿ ಅನುಸರಿಸಲಾಗಿಲ್ಲ ಅನ್ನೋದು ಸಿ ವಿ ನಾಗೇಶ್ ಅವರು ಟೆಕ್ನಿಕಲ್ ಲೂಪನ್ನು ಪ್ರಸ್ತಾಪಿಸಿ ವಾದ ಮಂಡಿಸ್ತಾ ಇದ್ದಾರೆ.
ಈ ಕೇಸ್ನಲ್ಲಿ ಯಾರು FIR ರಿಜಿಸ್ಟರ್ ಮಾಡಿದ್ರು ಅನ್ನೋದಕ್ಕೂ ಕೂಡ CV ನಾಗೇಶ್ ಅವರು ಉತ್ತರ ಕೊಡ್ತಾ ಇದ್ದಾರೆ. FIR ರಿಜಿಸ್ಟರ್ ಮಾಡಿರುವಂಥ ಅಧಿಕಾರಿ ಅಜಯ್ ಕುಮಾರ್, ಅವರ ಸೈನ್ ಇದೆ ಈ FIR ಅಲ್ಲಿ, ಸಿಗ್ನೇಚರ್ ಇದೆ ಅಜಯ್ ಕುಮಾರ್. ಬಟ್ ಲೇಡಿ ಆಫೀಸರ್ ಮಾಡಬೇಕಿತ್ತು, ಇಲ್ಲಿ ಆ ಪ್ರೊಸೀಜರ್ ಫಾಲೋ ಆಗಿಲ್ಲ, ಲೋಪ ಆಗಿದೆ ಅಂತ CV ನಾಗೇಶ್ ಅವರು ವಾದ ಮಂಡಿಸುವ ಸಂದರ್ಭದಲ್ಲಿ ನ್ಯಾಯಪೀಠದ ಗಮನಕ್ಕೆ ಈ ವಿಚಾರವನ್ನು ತರ್ತಾ ಇದ್ದಾರೆ. FIR ಮಾಡಿಕೊಂಡಿರುವಂಥ ರಿಜಿಸ್ಟರ್ ಮಾಡಿಕೊಂಡಿರುವಂಥ ಅಧಿಕಾರಿ ಅಜಯ್ ಕುಮಾರ್ ಅವರೇ ಮಾಡಿದ್ದಾರೆ ಅನ್ನೋದಕ್ಕೆ FIR ಕಾಪಿಯಲ್ಲಿ ಅವರ ಸಿಗ್ನೇಚರ್ ಇದೆ, ಅಜಯ್ ಕುಮಾರ್ ಅವ್ರದ್ದು. ಆದರೆ ಈ ಕೇಸ್ನಲ್ಲಿ ಪ್ರೊಸೀಜರ್ ಏನು ಫಾಲೋ ಆಗಬೇಕಿತ್ತು ಅಂತಂದರೆ, ಪ್ರೊಸೀಜರು ಮಹಿಳಾ ಅಧಿಕಾರಿ ಇರಬೇಕಿತ್ತು. FIR ಮಾಡಿಕೊಳ್ಳೋ ಸಂದರ್ಭದಲ್ಲಿ ಮಹಿಳಾ ಅಧಿಕಾರಿ ವಿಡಿಯೋ ಪ್ರೊಸೀಜರ್ ಮಾಡಬೇಕಿತ್ತು, ವಿಡಿಯೋ ಶೂಟಿಂಗ್ ಕೂಡ ಆಗಬೇಕಿತ್ತು ಇಡೀ ಪ್ರೊಸೀಜರ್ದು. ಆದರೆ ಅದು ಯಾವುದೂ ಕೂಡ ಆಗಿಲ್ಲ. ಪುರುಷ ಅಧಿಕಾರಿ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ, ಅವ್ರು ರಿಜಿಸ್ಟರ್ ಮಾಡಿದ್ದಾರೆ ಅನ್ನೋದಕ್ಕೆ FIR ನಲ್ಲಿ ಇರುವಂಥ ಅವರ ಸಿಗ್ನೇಚರೇ ಸಾಕ್ಷಿ. ಸೊ ಪ್ರೊಸೀಜರ್ ಫಾಲೋ ಆಗಿಲ್ಲ ಅಂತ CV ನಾಗೇಶ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಎಸ್, CV ನಾಗೇಶ್ ಅವರು ವಾದ ಮಂಡಿಸೋ ಸಂದರ್ಭದಲ್ಲಿ ಒಂದಿಷ್ಟು ತಾಂತ್ರಿಕ ಲೋಪಗಳು, FIR ರಿಜಿಸ್ಟರ್ ಮಾಡೋ ಸಂದರ್ಭದಲ್ಲಿ ಪೊಲೀಸರು ಎಸಗಿರುವಂಥ ಲೋಪಗಳ ಬಗ್ಗೆ ಪ್ರಸ್ತಾಪಿಸುವುದರ ಜೊತೆಗೆ ಅತ್ಯಾಚಾರಕ್ಕೂ ಲೈಂಗಿಕ ದೌರ್ಜನ್ಯಕ್ಕೂ ವ್ಯತ್ಯಾಸ ಇದೆ. ಇಲ್ಲಿ ಗಣಕೀಕೃತ ಕಾಪಿ ಅಂದರೆ ಕಂಪ್ಯೂಟರಲ್ಲಿ ರೆಡಿ ಮಾಡಲಾಗಿದ್ದಂಥ ದೂರಿನ ಪ್ರತಿ, ಆ ದೂರಿನ ಪ್ರತಿಯನ್ನು ಆಧರಿಸಿ ಹೊಳೆನರಸೀಪುರದಲ್ಲಿ FIR ಆಗಿರೋದು. ಬಟ್ ಇಲ್ಲಿ CV ನಾಗೇಶ್ ಅವರು ವ್ಯಕ್ತಪಡಿಸ್ತಾ ಇರುವಂಥ ಅನುಮಾನ ಯಾವುದು ಅಂತಂದರೆ, ಮಹಿಳೆಗೆ ಟೈಪ್ ಮಾಡಿ ಕೊಟ್ಟಂಥ ಆ ದೂರಿಗೆ ಮಹಿಳೆಯಿಂದ ಸಹಿ ಹಾಕಿಸಲಾಗಿದೆ. ಆಕೆಯ ಬಳಿ ಆ ದೂರಿನ ಪ್ರತಿಯನ್ನು ಇಟ್ಟು ಸಿಗ್ನೇಚರ್ ಹಾಕಿಸ್ಕೊಂಡಿದ್ದಾರೆ. ಅಂದರೆ ಇದು ಪ್ಲಾಂಟೆಡ್, ಈ ದೂರ ಏನು ಕೊಟ್ಟಿದ್ದಾರೆ ಇದರ ಹಿಂದೆ ಬೇರೆಯದ್ದೇ ಇದೆ ಅನ್ನುವಂಥ ಅನುಮಾನ CV ನಾಗೇಶ್ ಅವರು ವ್ಯಕ್ತಪಡಿಸ್ತಾ ಇರೋದು. ಎಸ್, ಈ ಕಂಪ್ಲೇಂಟ್ ಕಾಪಿ ಏನಿದೆ ಅಥವಾ ಸಂತ್ರಸ್ತ ಮಹಿಳೆ ಕೊಟ್ಟಿರುವಂಥ ದೂರೇನಿದೆ ಅದು ಕಂಪ್ಯೂಟರಲ್ಲಿ ಟೈಪ್ ಮಾಡಿರುವಂಥ ದೂರಿನ ಪ್ರತಿ, ಅದಕ್ಕೆ ಮಹಿಳೆ ಸಿಗ್ನೇಚರ್ ಹಾಕಿದ್ದಾರೆ ಅಥವಾ ಸಹಿ ಹಾಕಿದ್ದಾರೆ. ಆದರೆ ಆಕೆ ಅಡುಗೆ ಕೆಲಸದ ಮಹಿಳೆ, ಆಕೆ ಟೈಪ್ ಮಾಡಿದ ಹೇಗೆ ಅನ್ನೋದು CV ನಾಗೇಶ್ ಅವರು ಕೇಳ್ತಾ ಇರುವಂಥ ಪ್ರಶ್ನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.